ಓಂ ಸಾಯಿರಾಮ್. ಕೊಂಡಾಜಿ ಶಿರಡಿಯಲ್ಲಿ ವಾಸಿಸುತ್ತಿದ್ದರು. ಬಾಬಾರವರ ಮೇಲಿನ ಅವರ ಪ್ರೀತಿ ಮತ್ತು ಭಕ್ತಿ ತೀವ್ರವಾಗಿತ್ತು. ಬಾಬಾರವರು ಪ್ರೀತಿಯಿಂದ ಕೊಂಡ್ಯಾ ಎಂದು ಕರೆಯುತ್ತಿದ್ದರು. ಒಂದು ದಿನ ಕೊಂಡ್ಯಾರವರು ಬಾಬಾರವರ ಜೊತೆ ಕುಳಿತು ಹರಟೆ ಹೊಡೆಯುತ್ತಿದ್ದರು. ಬಿಸಿಯಾದ ಬೇಗೆಯ ಮಧ್ಯಾಹ್ನ ಗಾಳಿ ಜೋರಾಗಿ ಬೀಸುತ್ತಿತ್ತು. ಆ ಕ್ಷಣದಲ್ಲಿ ಬಾಬಾರವರು, ಕಾರಲ್ವಾಡಿಗೆ ಹೋಗು, ಅದು ಸುಗ್ಗಿ ಹೊಡೆಯುವ ಸ್ಥಳ, ನಿಮ್ಮ ಗೋಧಿಯ ಬಣವೆ ಬೆಂಕಿಯಲ್ಲಿದೆ ಎಂದರು. ಕೊಂಡ್ಯ ಅಲ್ಲಿಗೆ ಹೋಗಿ ಗೋಧಿಯ ಬಣವೆಗಳನ್ನು ಪರೀಕ್ಷಿಸಿ ವಿಚಾರಿಸಿ ಎಲ್ಲವೂ ಸರಿಯಾಗಿದೆ ಎಂದು ಹಿಂತಿರುಗಿದರು. ಬಾಬಾರವರಿಗೆ, ನೀವು ಏಕೆ ನನ್ನನ್ನು ಈ ಬಿಸಿಲಿನಲ್ಲಿ ಅಲ್ಲಿಗೆ ಕಳುಹಿಸಿ ಹೆದರಿಸುತ್ತೀರಿ ಎಂದು ಕೇಳಿದರು. ಬಾಬಾರವರು ಕಾರಲ್ವಾಡಿಯ ಕಡೆಗೆ ಕೈ ತೋರಿಸಿ, ನಿಮ್ಮ ಕಣಜದಿಂದ ಹೊಗೆ ಏಳುತ್ತಿರುವುದನ್ನು ನೋಡಿ ಮದ್ಯದ ಬಣವೆ ಉರಿಯುತ್ತಿದೆ ಎಂದರು. ಅಷ್ಟರಲ್ಲಿ ಗಾಳಿ ಜೋರಾಗಿ ಬೀಸತೊಡಗಿತು. ಹೊಗೆಯನ್ನು ಕಂಡು ಕೊಂಡ್ಯಾರವರು ಸಹಾಯಕ್ಕಾಗಿ ಕೂಗುತ್ತಾ ಕಾರಲ್ವಾಡಿಯ ಕಡೆಗೆ ಓಡಿದರು. ಕಿಡಿಗಳು ಶೀಘ್ರದಲ್ಲಿಯೇ ಬೇರೆ ಧಾನ್ಯಗಳನ್ನು ಸಹ ಹೊತ್ತಿಕೊಳ್ಳುತ್ತವೆ ಎಂದು ಬಾಬಾರವರನ್ನು ರಕ್ಷಿಸಲು ಬೇಡಿಕೊಂಡರು. ದಯವಿಟ್ಟು ಬೆಂಕಿಯನ್ನು ನಂದಿಸಿ ಬಾಬಾ, ಇಲ್ಲದಿದ್ದರೆ ಎಲ್ಲ ಧಾನ್ಯಗಳು ಸುಟ್ಟು ಹೋಗುತ್ತವೆ. ಕೊಯ್ಲು ಇಲ್ಲದೆ ಗ್ರಾಮಸ್ಥರು ಹಸಿವಿನಿಂದ ಬಳಲುತ್ತಾರೆ ಎಂದು ಅವರು ಬಾಬಾರವರನ್ನು ಮನವಿ ಮಾಡಿದರು. ಸಹಾಯಕ್ಕಾಗಿ ಬಾಬಾರವರು ಅವರೊಂದಿಗೆ ಕಾರಲ್ವಾಡಿಗೆ ಹೋದರು. ನಂತರ ಒಂದು ಲೋಟ ನೀರನ್ನು ತೆಗೆದುಕೊಂಡು ಅವರು ಮದ್ಯದ ಬಣವೆಯ ಸುತ್ತಲೂ ಒಂದು ವೃತ್ತವನ್ನು ಎಳೆದರು. ಈ ಮದ್ಯದ ಬಣವೆ ಮಾತ್ರ ಸುಡುತ್ತದೆ, ಅದನ್ನು ನಂದಿಸಲು ಪ್ರಯತ್ನಿಸಬೇಡಿ, ಇದು ಅಗ್ನಿದೇವನಿಗೆ ಅರ್ಪಿಸಿದ ನೈವೇದ್ಯ ಎಂದು ಹೇಳಿದರು. ಅವರು ಇದನ್ನು ಹೇಳಿದ ಕೂಡಲೇ ಗಾಳಿಯು ಶಾಂತವಾಯಿತು ಮತ್ತು ಮದ್ಯದ ಬಣವೆ ಮಾತ್ರ ಸುಟ್ಟು ಹೋಯಿತು. ಅಗ್ನಿದೇವನಿಗೆ ನೈವೇದ್ಯವನ್ನು ಅರ್ಪಿಸುವ ಅಮೂಲ್ಯವಾದ ಪಾಠವನ್ನು ಭಕ್ತರು ಕಲಿತರು. ಪಂಚಭೂತಗಳ ಮೇಲೆ ಬಾಬಾ ನಿಯಂತ್ರಣವನ್ನು ಹೊಂದಿದ್ದರು ಮತ್ತು ಅವರ ಮಾತುಗಳು ಅವುಗಳಿಗೆ ಶಾಸನವಾಗಿತ್ತು. ಓಂ ಸಾಯಿರಾಮ್.